ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಭಾನುವಾರ ಆಗಿದ್ದು ಬೆಳಗ್ಗೆ ಹಾಲು ಮತ್ತು ಮೊಸರೆಲ್ಲ ತೊಗೊಂಬಂದು ಅಂಗಡಿಯಲ್ಲಿ ಸ್ವಲ್ಪ ಬೆಳಗ್ಗೆನೇ ನಾನ್ ವೆಜ್ ಮಾಡಬೇಕಾಯ್ತು. ಸೊ ಬಿರಿಯಾನಿ ಪೌಡರು ಎಲ್ಲ ತೊಗೊಂಬಂದೆ. ಅಷ್ಟರಲ್ಲಿ ನನ್ನ ಮಗ ಎದ್ದಾಳ್ತಾ ಇದ್ದ. ಈ ಕಡೆ ಎದ್ದಾಳು ಅಂದರು, ಆ ಕಡೆ ಎದ್ದಾಳ್ತಾ ಇದ್ದಾನೆ. ಎಡಗಡಿಕೆ ಇಂದ ಬಂದು ನಮ್ಮ ಮನೆಯವರು ಚಿಕನ್ ತಂದು ಕೊಟ್ಟಿದ್ರು. ಚಿಕನ್ ಎಲ್ಲ ಪಟಾಪಟ ಅಂತ ಬೇಗ ಮಾಡಿ ಚಿಕನ್ನು ಬೆಳಗ್ಗೆ ಟಿಫನ್ಗೆ ನಾನು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಎಲ್ಲ ಎದ್ದಿದ್ರು. ಸರಿ ಆಯಿತು, ಟಿಫನ್ ಹಾಕೊಂಡು ಕೊಡೋಣ, ಟಿಫನ್ ಒಟ್ಟಿಗೆ ಎಲ್ಲರೂ ತಿನ್ನೋಣ ಅಂತ ಪ್ಲೇಟ್ಗೆಲ್ಲ ಸರ್ವ್ ಮಾಡ್ಕೊತಾ ಇದ್ದೆ. ಬಿರಿಯಾನಿ ಮತ್ತು ಗ್ರೇವಿ ನನ್ನ ಮಗಂಗೆ ಇಷ್ಟನೇ ಇಲ್ಲ. ನಾವು ನಾನ್ ವೆಜ್ ಮಾಡಿದಾಗೆಲ್ಲ ಅವನು ಮೊಸರನ್ನ ಇಲ್ಲ ಅನ್ನ ಸಾಂಬಾರು ಏನಾದರೂ ಇದ್ದರೆ ತಿಂತಾನೆ. ನಾನ್ ವೆಜ್ಜೇ ತಿನ್ನಲ್ಲ ಅವನು ಕರೆಕ್ಟಾಗಿ. ಕಬಾಬ್ ಅಷ್ಟೇ ತಿನ್ನೋದು ಅವನು. ಹಾಗಾಗಿ ಅವನಿಗೆ ಮೊಸರನ್ನನೇ ಹಾಕೊಂಡು ಕೊಟ್ಟು ನಾವು ಬಿರಿಯಾನಿ ತಿಂದು ಮತ್ತು ಸ್ವಲ್ಪ ರಾಗಿ ಹಸಿಟ್ಟಿರಲಿಲ್ಲ. ಸರಿ ಆಯ್ತಂತ ರಾಗಿ ತೊಳ್ದಾಕೋಣ ಅಂತ ರಾಗಿ ಎಲ್ಲ ತೊಳೆದು ಮೇಲೆ ನಮ್ಮ ಮನೆಯವರು ಎತ್ಕೊಂಬರ್ತೀನಿ ಬಾ ಅಂತ ಹೇಳಿ ಎತ್ಕೊಂಬರ್ತಾಯಿದ್ರು. ಎತ್ಕೊಬಂದು ನನಗೆ ಮೇಲೆ ಕೊಟ್ಟರು. ನಾನು ಒಣಾಕೋಣ ಅಂತ ವೇಲೆಲ್ಲ ಹಾಸ್ಬಿಟ್ಟು ಅದ್ರ ಮೇಲೆ ರಾಗಿ ಎಲ್ಲ ಒಣ ಹಾಕ್ತಿದ್ದೆ. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೇಗನೆ ಒಂದು 4 ಅವರ್ 5 ಅವರ್ಗೆಲ್ಲ ರಾಗಿ ಚೆನ್ನಾಗಿ ಒಣಗ್ತದೆ. ನಾಳೆ ಹಾಕಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ರಾಗಿನೆಲ್ಲ ಫುಲ್ ಕ್ಲೀನಾಗಿ ಹರಡ್ತಾ ಇದ್ದೆ ವೇಲ್ ಮೇಲೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗನೆ ಒಣಗುತ್ತೆ ಇವಾಗಂತೂ. ಹಂಗಾಗಿ ನಾನು ರಾಗಿ ಮೇಲ್ಗಡೆ ಹಾಕಿದೆ. ಅಲ್ಲಿಂದ ಬಂದು ನನ್ನ ಮಗನೂ ನಮ್ಮ ಮನೆಯವರು ಇಬ್ಬರು ಪ್ರೀತಿ ಜಾಸ್ತಿಯಾಗಿ ಹಿಂಗೆ ಆಡ್ತಾ ಇದ್ದಾರೆ. ಅವನಿಗೆ ಒಂದೊಂದು ಸಲ ರಪ್ಪುಗೆ ಮತ್ತು ಅವನಿಗೂ ಏನಾಗುತ್ತೋ ಗೊತ್ತಿಲ್ಲ, ಒಂದೊಂದು ಸಲ ಹಿಂಗೆ ಆಡ್ತಾರೆ. ತುಂಬ ಮುದ್ದು ಮಾಡ್ತವ್ರೆ ನೋಡ್ರಿ ಅಪ್ಪ ಮಗ ಇಬ್ಬರು ಸೇರಿಕೊಂಡು. ಮತ್ತು ನೆಕ್ಸ್ಟ್ ಅಲ್ಲಿಂದ ಬಂದು ಲಂಚ್ಗೆ ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡಿದ್ವಿ. ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ತಗೊಂಬಂದಿದ್ರು ಬೆಳಗ್ಗೆನೇ. ಜಸ್ಟ್ ನಾನು ಬೆಳಗ್ಗೆ ಬಿರಿಯಾನಿ ಮತ್ತು ಗ್ರೇವಿ ಮಾತ್ರ ಅಷ್ಟೇ ಮಾಡ್ಕೊಂಡಿದ್ದು. ಮಧ್ಯಾಹ್ನಕ್ಕೆ ಮೊಟ್ಟೆ ಕೋಳಿ ತಂದಿದ್ರು. ಸೊ ಅದು ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡೋಣ ಅಂತ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದು. ಸರ್ವ್ ಮಾಡ್ಕೊಂಡು ಊಟ ಎಲ್ಲ ಮುಗಿಸಿ ಸ್ವಲ್ಪ ಊಟ ಮಾಡಿದ ಪಾತ್ರೆ ಎಲ್ಲ ಹಂಗೆ ಇದ್ದು ಪಾತ್ರೆನೆಲ್ಲ ತೊಳ್ಕೊಂಡ್ವಿ. ಬೇಗ ತೊಳೆದು ಡಿಮಾರ್ಟ್ಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಪಾತ್ರೆ ಎಲ್ಲ ಕ್ಲೀನಾಗೆಲ್ಲ ತೊಳ್ಕೊಂಡು ಜೋಡಿಸಿ ಸಿಂಕೆಲ್ಲ ಕ್ಲೀನ್ ಮಾಡಿ ಅಲ್ಲಿಂದ ಡಿಮಾರ್ಟ್ಗೆ ಹೊರಟು ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ 3 ಜನ ಹೊರಟು ಅಲ್ಲಿ ಡಿಮಾರ್ಟಲ್ಲಿ ಸ್ವಲ್ಪ ಏನೇನೋ ರೇಷನ್ ಐಟಮ್ ಎಲ್ಲ ಖಾಲಿ ಆಗಿತ್ತು. ಸೊ ಹಾಗಾಗಿ ರೇಷನ್ ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನನಗೆ ಡಿಮಾರ್ಟಲ್ಲಿ ಹೋದ್ವಿ. ಮಶ್ರೂಮು ಮತ್ತು ನನಗೆ ಪರೋಟ ಬೇಕಿತ್ತು. ಸೊ ಅದನ್ನೆಲ್ಲ ಹಾಕೊಂಡು ಮನೆಯವರೆಲ್ಲ ಬಿಲ್ ಕೌಂಟ್ ಹತ್ರ ಬಂದರು. ಎಲ್ಲ ತಕ್ಕಂಡು ಕೊಡ್ತಾಯಿದ್ರು. ನಾನು ಸ್ವಲ್ಪ ಎಲ್ಲ ಎತ್ಕೊಟ್ಟೆ ಮೇಲೆ. ನನ್ನ ಮಗ ನೋಡ್ರಿ ಒಂದು ಮಿಲ್ಕಿ ಬಾರ್ ಚಾಕ್ಲೇಟ್ ತೊಗೊಂಡಿದ್ದ. ಅದನ್ನು ಬಿಲ್ ಮಾಡಿಸು ಅಂತ ಇತ್ತಿದ್ದಾನೆ. ಅವನಿಗೆ ಬಿಲ್ ಮಾಡ್ಸೋಕ್ಕೂ ಇರಲಿಲ್ಲ. ಅಲ್ಲೇ ನಾನು ತಿಂತೀನಿ ಅಂತ ಇದ್ದ. ಸೊ ನಾವು ಬಿಲ್ ಮಾಡಿಸಿ ಕೊಡ್ತೀವಿ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ನಮ್ಮ ಅಕ್ಕ ಬಂದಿತ್ತು. ನಾನ್ ವೆಜ್ ಮಾಡಿದ್ವಲ್ಲ ಬಂದಿದ್ದರು. ಆಮೇಲೆ ಅವರು ಚಪಾತಿ ಎಲ್ಲ ಹಾಕೊಂಡು ಕೊಟ್ಟರು. ನಾನು ಬೇಯಿಸ್ಕೊಂಡು ನೈಟ್ ಊಟಕ್ಕೆ ರೆಡಿ ಮಾಡ್ಕೊಂಡು ಒಟ್ಟಿಗೆ ಎಲ್ಲ ಕೂತ್ಕೊಂಡು ಊಟ ಮಾಡಿ ನಮ್ಮ ಮನೆಯವರು ಒಂದು ಜ್ಯೂಸ್ ಮಾಡಿಕೊಟ್ರು, ವಾಟರ್ ಮಿಲನ್ನು. ಅದನ್ನೆಲ್ಲ ಕುಡಿದು ನನ್ನ ಮಗ ನೋಡಿ ಗುಡ್ ನೈಟ್ ಹೇಳ್ತಿದ್ದಾನೆ ಎಲ್ಲರಿಗೂ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ.